ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾನಿಲ್ಲಿ ಮಂಗಳೂರು ಸ್ಪೆಷಲ್ ಕಲ್ತಪ್ಪ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲು ವಿಡಿಯೋದಲ್ಲಿ ಹಾಕಿದ್ದೇನೆ, ಮೊದಲೊಂದು ಸಲ ಮಾಡಿದ್ದು. ನೋಡದವರು ನೋಡಿ, ತುಂಬ ಚೆನ್ನಾಗಿ ಆಗ್ತದೆ. ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನಾನಿಲ್ಲಿ ನೆನೆಸಿಟ್ಟ ಅಕ್ಕಿ ಒಂದು 3 ಗ್ಲಾಸಲ್ಲಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ 4-5 ಸಲ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮತ್ತು ನಾನು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ, ಒಂದು 3/4 ಕಪ್ ಅಷ್ಟು. ನಂತರ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಅನಂತರ ಒಂದು ಪಾತ್ರೆಗೆ 2 ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೇನೆ. ಅದನ್ನು ಪಾಕ ಮಾಡ್ಕೊಳ್ಳೋದು ಬೇಡ, ನೀರು ಮಾಡ್ಕೊಳ್ಬೇಕು. ಅಂದರೆ ಈ ಥರ ಡೈರೆಕ್ಟ್ ಹಾಕಿದರೆ ಅದರಲ್ಲಿ ಕಸ ಎಲ್ಲ ಇರ್ತದೆ. ಹಾಗೆ ಇಷ್ಟ ಆದರೆ ಸಾಕು, ಬಿಸಿ ಆದರೆ ಸಾಕು, ಆಫ್ ಮಾಡಿಡಬೇಕು. ಅನಂತರ 2 ಈರುಳ್ಳಿ. ಅನಂತರ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಎಷ್ಟು ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿ ಕೂಡ ಆಗೋದು ಬೇಡ, ಒಂದು ಮೀಡಿಯಮಲ್ಲಿ ಇರಬೇಕು. ಆನಂತರ ನಾವು ಬೆಲ್ಲದ ನೀರು ಕೂಡ ಹಾಕ್ಕೊಳ್ಬೇಕಲ್ಲ, ಅದಕ್ಕೆ. ಆನಂತರ 1 ಟೀ ಸ್ಪೂನಲ್ಲಿ ನಾನು ಜೀರಿಗೆ ತಗೊಂಡಿದ್ದೇನೆ. ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾ ಹಾಕ್ಕೊಂಡಿದ್ದೇನೆ, ಅಂದರೆ ಸಾಫ್ಟಾಗಿ ಬರಬೇಕಲ್ಲ ಸ್ವಲ್ಪ, ಅದಕ್ಕೆ. ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಅನಂತರ ನಾನಿಲ್ಲಿ ಸೋಸ್ಕೊಂಡು ಬೆಲ್ಲದ ನೀರು ಹಾಕ್ಕೊಂಡಿದ್ದೇನೆ. ನಂತರ ಅದರಲ್ಲಿ ಕಸ ಎಲ್ಲ ಇರ್ತದಲ್ಲೇ, ಹೀಗೆ ಡೈರೆಕ್ಟ್ ಹಾಕಿದರೆ ಕಸ ಎಲ್ಲ ಇರ್ತದೆ, ಅದಕ್ಕೆ ನೀರು ಮಾಡ್ಕೊಳ್ಳೋದು. ಇಲ್ಲಾಂದರೆ ಡೈರೆಕ್ಟ್ ಗ್ರೈಂಡ್ ಮಾಡುವಾಗಲೇ ಹಾಕ್ಕೊಳ್ಬೋದು. ಇಷ್ಟು ಕಸ ಇತ್ತು ನೋಡಿ, ಅದಕ್ಕೆ ನೀರು ಮಾಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ನಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ ಇನ್ನೂ ಕೂಡ ಹಾಕ್ಕೊಳ್ಬೋದು ಬೆಲ್ಲ. ನಾವು ಕಡಿಮೆ ಮೀಡಿಯಮ್ ಸ್ವೀಟಲ್ಲಿ ಮಾಡ್ತಾಯಿದ್ದೇನೆ. ಜಾಸ್ತಿ ಸ್ವೀಟ್ ಬೇಕಾದರೆ ಒಂದು 3 ಅಚ್ಚು ಬೆಲ್ಲ ಹಾಕ್ಕೊಳ್ಬೋದು. ಹಾಗೆ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಬೆಲ್ಲ ಹಾಕ್ಕೊಂಡ್ರೆ ಆಯಿತು. ನೋಡಿ, ಜಾಸ್ತಿ ಇದು ನೀರಾಗೋದು ಬೇಡ, ಅಂದರೆ ಗಟ್ಟಿ ಕೂಡ ಬೇಡ. ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನಾವು ಹಿಟ್ಟು ಹಾಕ್ಕೊಳ್ಳುವಾಗ ಅದು ಸ್ವಲ್ಪ ಹೀಗೆ ತೆಗೆದು ಹಾಕ್ಕೊಳ್ಳುವಾಗ ತಿರುಗಿ ಬೀಳಬೇಕು, ಆಗ ಕರೆಕ್ಟಾಗಿದೆ ಅಂತ ಲೆಕ್ಕ. ಹಾಗೆ ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ನಾವು ಹೀಗೆ ಹಾಕ್ಕೊಳ್ತೇವಲ್ಲ, ಹಾಗೆ ನೋಡಿ ತಿರುಗಿ ಬೀಳ್ತದೆ. ಡೈರೆಕ್ಟ್ ಬಿದ್ದರೆ ಅದು ಅಷ್ಟು ಬೇಡ ಗಟ್ಟಿ, ಇಷ್ಟು ನೀರಿರಬೇಕು. ಅನಂತರ ನಾನೊಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ 3 ಟೀ ಸ್ಪೂನಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೇನೆ, ಗಟ್ಟಿ ತುಪ್ಪ. ಅದು ಕರಗಬೇಕು, ಚೆನ್ನಾಗಿ ಕರಗಿ ನೋಡಿ ಇಷ್ಟ ಆಗ್ತದೆ. ಸ್ಲೋ ಆಗಿಡಬೇಕು, ಒಮ್ಮೆಲೆ ಇದು ಈರುಳ್ಳಿ ಹಾಕುವಾಗ ಸಿಡಿತದಲ್ಲ, ಹಾಗೆ ನೋಡಿ. ಇಷ್ಟು ಚಾಪ್ ಮಾಡ್ಕೊಂಡಿದ್ದೇನೆ ನಾನು ಚಿಕ್ಕದಾಗಿ, ಅಂದರೆ ದೊಡ್ಡದು ಬೇಡ. ನಿಮ್ಮಿಷ್ಟ, ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಂಡ್ರೆ ಟೇಸ್ಟ್ ಆಗ್ತದೆ. ಟೇಸ್ಟ್ ಆಗೋದ್ರ ಜೊತೆಗೆ ಬೇಗ ಫ್ರೈ ಕೂಡ ಆಗ್ತದೆ. ಹಾಗೆ ಸಣ್ಣದರಲ್ಲಿ ಚಾಪ್ ಮಾಡಿಕೊಂಡ್ರೆ. ದೊಡ್ಡದಾದರೆ ಸ್ವಲ್ಪ ಟೈಮ್ ಬೇಕು. ಹಾಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ತುಪ್ಪದಲ್ಲಿ, ನೀರೇನು ಹಾಕ್ಕೊಳ್ಬಾರ್ದು, ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಕಲರ್ ಚೇಂಜ್ ಆಗಬೇಕು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಕಡಿಮೆ ಆಗ್ಬೋದಾ ಅಂತ ಆಯಿತು, ಅದಕ್ಕೆ 1 ಟೀ ಸ್ಪೂನಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಆಗಬೇಕು, ಅಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇಷ್ಟ ಆಗಿದೆ, ನೋಡಿ ಇಷ್ಟ ಆದರೆ ಸಾಕು. ಸಾಧಾರಣ ಒಳ್ಳೆ ಫ್ರೈ ಆಗಿದೆ. ಕಲರ್ ಚೇಂಜ್ ಆಗಿ ನೋಡಿ ಚೆಂದ ಫ್ರೈ ಆಗಿದೆ, ಇಷ್ಟ ಆದರೆ ಸಾಕು. ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನೋಡಿ ಈ ಥರ, ಅದು ಎಲ್ಲ ಕಡೆ ಇರ್ತದೆ ಈರುಳ್ಳಿ, ಅಂದರೆ ಮಿಕ್ಸ್ ಮಾಡೋದು ಬೇಡ, ಈ ಥರ ಹಾಕ್ಕೊಂಡು ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಆಗ್ತದೆ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ. ಈ ಥರ ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ. ನಾವು ಹಿಟ್ಟು ಹಾಕ್ಕೊಳ್ಳುವಾಗ ಬೆಂಕಿ ಇದು ಫಾಸ್ಟಲ್ಲಿ ಇರಲಿ, ಅನಂತರ ಸಿಮ್ಮಲ್ಲಿ ಇಡಬೇಕು. ಅಂದರೆ ಬೇಗ ಇದು ತಳ ಹಿಡಿತದೆ, ಅದಕ್ಕೆ. ಅನಂತರ ನೋಡಿ ಒಂದು 20 ಮಿನಿಟ್ಸ್ ಸಿಮ್ಮಲ್ಲೇ ಬೇಯಬೇಕು. ತುಪ್ಪ ಎಲ್ಲ ಸೈಡಲ್ಲಿ ಬಿಡ್ತಾ ಇರಬೇಕು, ಆಗ ಬೆಂದಿದೆ ಅಂತ ಅರ್ಥ. ನೋಡಿ ಈ ಥರ ಒಮ್ಮೆ ನೋಡ್ಬೋದು ಟೂತ್ಪಿಕ್ಕಲ್ಲಿ. ಹಿಡಿದ್ರೆ ಅದು ಟೂತ್ಪಿಕ್ಕಿಗೆ ಸ್ವಲ್ಪ ಬೇಯಬೇಕು ಅಂತ ಅರ್ಥ. ನೋಡಿ ಈ ಥರ ಆಗಿದೆ ನೋಡಿ, ಇದು ಬೆಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟ್ ಆಗಿತ್ತು. ಅಂದರೆ ಇದು ಜೀರಿಗೆ ಫ್ಲೇವರ್, ಅನಂತರ ಈರುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ತಳ ಕೂಡ ಎದ್ದೇಳ್ತದೆ, ಅಂದರೆ ಸುಟ್ಟು ಹೋಗೋದಿಲ್ಲ. ಸಿಮ್ಮಲ್ಲಿ ಇಡಬೇಕು ಮಾತ್ರ, ಜಾಸ್ತಿ
ತಳ ಇಡ್ತದೆ ಜಾಸ್ತಿ ಇಟ್ಟರೆ, ನಂತರ ಸುಟ್ಟು ಹೋಗ್ಬೋದು. ಹಾಗೆ ನೋಡಿ ತುಂಬ ಚೆನ್ನಾಗಿ ಆಗಿತ್ತು, ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.